ಬೆಂಗಳೂರು ನಗರದಿಂದ ಒಂದು ಚಲನಚಿತ್ರ ಸುದ್ದಿಯೊಂದು ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಂಚಲನ ಮೂಡಿಸಲು ಸಜ್ಜಾಗಿರುವ ಜೂನಿಯರ್ ಸಿನಿಮಾ ಬಗ್ಗೆ ಒಂದು ರಿಪೋರ್ಟ್. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ಅಭಿನಯದ ಚೊಚ್ಚಲ ಕನ್ನಡ ಚಲನಚಿತ್ರ ಜೂನಿಯರ್ ಶೀರ್ಷಿಕೆಯನ್ನು ಹೊತ್ತು ಜುಲೈ 18ರಂದು ತೆರೆಗೆ ಬರಲು ಸಜ್ಜಾಗಿದೆ. ವರಾಹಿ ಚಲನಚಿತ್ರಂ ಬ್ಯಾನರ್ ಅಡಿಯಲ್ಲಿ ಖ್ಯಾತ ನಿರ್ದೇಶಕ ರಾಧಾಕೃಷ್ಣನ್ ಅವರ ನಿರ್ದೇಶನ, ಬಾಹುಬಲಿ ಹಾಗೂ RRR ಸಿನಿಮಾಗಳಿಗೆ ಛಾಯಾಗ್ರಾಹಕರಾಗಿದ್ದ KK ಸಂಡಲಿಕುಮಾರ್ ಅವರ ಕ್ಯಾಮೆರಾ ಕಣ್ತುಂಬಿದೆ. ಬಹುಪಾಲು ತಾರೆಗಳಿಂದ ಕಂಗೊಳಿಸುತ್ತಿರುವ ಮತ್ತು ಸಿನಿಮಾದಲ್ಲಿ ನಾಯಕ ನಟಿಯರಾಗಿ ಶ್ರೀಲೀಲಾ ಮತ್ತು ಜೆನಿಲಿಯಾ ಅಭಿನಯಿಸಲಿದ್ದಾರೆ. ಸಿನಿಮಾಕ್ಕೆ ಕಮರ್ಷಿಯಲ್ ಹಂಗು ನೀಡಿರುವ ಸಂಗೀತ ನಿರ್ದೇಶಕ ದೇವಿ ಶ್ರೀ ಪ್ರಸಾದ್ ಅವರ ಮೆಲೋಡಿಯಸ್ ಟ್ಯೂನ್ಗಳು ಈಗಾಗಲೇ ಟ್ರೆಂಡ್ ಆಗುತ್ತಿವೆ. ಸಿನಿಮಾ ವಿಶೇಷವೆಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ವಿಶಿಷ್ಟ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಿರೀಟಿ ಅಭಿನಯದ ಈ ಚಿತ್ರ ಹೊಸ ತಲೆಮಾರಿಗೆ ಸ್ಫೂರ್ತಿದಾಯಕವಾಗಲಿದೆ ಎಂಬ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಮಾನ್ಸ್ಟಾರ್ ನಿರ್ಮಾಪಕ ಪುಟ್ಟರಾಜು, ನಿರ್ದೇಶಕ ವಿಜಯ್ ನಾಗರಾಜಯ್ಯ ಜೂನಿಯರ್ ಚಿತ್ರತಂಡಕ್ಕೆ ಹೂಗುಚ್ಛ ನೀಡಿ ಶತದಿನೋತ್ಸವದ ಹಂಬಲದ ಶುಭಾಶಯಗಳನ್ನು ನೀಡಿದ್ದಾರೆ. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್. ಮಾಹಿತಿ ನಿಮ್ಮದು, ನಿಜವಾದ ಧ್ವನಿ ನಮ್ಮದು. ಬ್ಯೂರೋ ರಿಪೋರ್ಟ್ ರಾಜೇಶ್ ದೇಸಾಯಿ, ಚಾಲುಕ್ಯ ಟೈಮ್ಸ್, ಬಾಗಲಕೋಟೆ.